ಹೀಗೆ ಸುಡು ಬಿಸಿಲಿನಲ್ಲಿ ಗುಂಪು ಗುಂಪಾಗಿ ಬಂದು ತಮ್ಮ ಜಮೀನುಗಳನ್ನು ತೋರಿಸುತ್ತಿರುವ ರೈತರು ಇರುವುದು ಕೋಲಾರ ತಾಲೂಕಿನ ಚೆನ್ನರಾಯಪುರ ಗ್ರಾಮದ ವೆಂಕಟಾಪುರ ಸರ್ವೆ ನಂಬರ್ 21ರಲ್ಲಿ. ತಮ್ಮ ತಾತ ಮುತ್ತಾತ ಕಾಲದಿಂದಲೂ ಸುಮಾರು 50ಕ್ಕೂ ಹೆಚ್ಚು ರೈತರು 80 ಎಕರೆ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆಸಿಕೊಂಡು ಜೀವನ ಸಾಗಿಸುತ್ತಿದ್ರು. ಆದರೆ ಬೆಂಗಳೂರು ಮೂಲದ ವ್ಯಕ್ತಿಗಳು ಬಂದು ದೌರ್ಜನ್ಯದಿಂದ ಈ ಜಾಗ ತಮಗೆ ಸೇರಿದ್ದು, ಜಾಗ ಖಾಲಿ ಮಾಡುವಂತೆ ಒತ್ತಡವೇರಿದ್ದಾರೆ. ಇದಕ್ಕೆ ಒಪ್ಪದ ರೈತರ ವಿರುದ್ಧ ಒಂದಷ್ಟು ಗೂಂಡಾಗಳನ್ನ ಬೆಂಗಳೂರಿನಿಂದ ಕರೆತಂದು ಬೆದರಿಸಲು ಯತ್ನಿಸಿ ಕಾಂಪೌಂಡ್ ನಿರ್ಮಿಸಲು ಮುಂದಾಗಿದ್ರಂತೆ. ಇದರಿಂದ ಆಕ್ರೋಶಗೊಂಡ ಸಾಗುವಳಿದಾರರು ಒಟ್ಟಾಗಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆಯ ಮೊರೆ ಹೋಗಿದ್ದಾರೆ. ಈ ಕುರಿತು ಮಾತನಾಡಿದ ಸಂಘಟನೆ ಅಧ್ಯಕ್ಷ ಸಂದೇಶ್ ಹೇಳಿದ್ದು ಹೀಗೆ. ಎಲ್ಲ ಸರ್ವೆಗಳೆಲ್ಲ ಮಾಡಿಸಿದ್ರು. ಅವಾಗ ನಾವೇನು ನಮ್ಗೆ ಮಾಡಿರಲ್ಲ ಅಂತ ನಾವು ಉಳುವೆ ಮಾಡ್ಯಂದು ತಿಂದಂದು ಇದ್ದೋದ್ರಿ. ಇವರು ಒಳಗೆ ಪಿಕ್ಕ ಮಾಡಿರೋ ನಮ್ಗೆ ಗೊತ್ತಾಗಲ್ಲ. ಮೊನ್ನೆ ಅವರು ಜಮೀನು ಮಾರಿ ಹಾಕಿ ಕಾಂಪೌಂಡ್ ಹಾಕೋಕೆ ಬಂದಾಗ ನಮ್ಗೆ ಗೊತ್ತಾಗಿ ಆವಾಗನಿಂದ ನಾವು ಹೋರಾಡ್ತಾ ಇದ್ವಿ. ಕೇಸ್ ಹಾಕಿದ್ವಿ. ಇಲ್ಲಿ ತಹಸೀಲ್ದಾರ್ ಕೋರ್ಟ್ ಕೇಸ್ ಹಾಕಿದ್ರಿ. ಇವಾಗ ಹೈಕೋರ್ಟ್ ಕೇಸ್ ಹಾಕಿದ್ರಿ. ಇಲ್ಲಿನ ರೈತರು ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದ ಜಮೀನು ತಮಗೆ ಮಂಜೂರು ಮಾಡುವಂತೆ ತಾಲೂಕು ಹಾಗೂ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿ ಜಮೀನು ಮಂಜೂರಾತಿಗೆ ಒತ್ತಾಯಿಸಿದ್ದಾರೆ. ಆದರೆ ಕಾಣದ ಕೈಗಳ ತಾಲೂಕು ಕಚೇರಿಯಲ್ಲಿ ಕುಳಿತು ನಕಲಿ ಮಂಜೂರಾತಿಯನ್ನ ಮಾಡಿಸಿಕೊಂಡು ನಂತರ ಅದನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ದು, ಜಮೀನು ಮಂಜೂರು ಮಾಡಿಸಿಕೊಂಡ ಯಾರೂ ಸಹ ಸ್ಥಳೀಯರಲ್ಲ. ಕಚೇರಿಯಲ್ಲಿ ಅಕ್ರಮವಾಗಿ ಈ ದಾಖಲೆ ಸೃಷ್ಟಿಸಲಾಗಿದ್ದು, ಕೂಡಲೇ ಮಂಜೂರಾತಿ ಆದೇಶ ರದ್ದುಪಡಿಸಿ ಮರು ಮಂಜೂರಾತಿ ಮಾಡಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ತಮ್ಮ ಬಳಿ 2005ರಲ್ಲಿ ಜಮೀನು ಮಂಜೂರಾತಿಗೆ ನಡೆದ ಸರ್ವೆ ನಕಾಶೆ ಇದೆ. ಅದರಲ್ಲಿಯೂ ನಾವುಗಳೇ ಜಮೀನಿನಲ್ಲಿ ಉಳುಮೆ ಮಾಡುತ್ತಿರುವುದು ದಾಖಲಾಗಿದೆ ಎಂದು ರೈತರು ಹೇಳುತ್ತಾರೆ. ನಮ್ಮ ತಾತನವರು, ನಮ್ಮ ತಂದೆಯವರ ಕಾಲದಿಂದ, ನಮ್ಮ ತಾತನವರ ಕಾಲದಿಂದ ಈ ಭೂಮಿನ ಉಳುಮೆ ಮಾಡ್ತಾ ಇರೋರು ನಮ್ಮ ಚನ್ನರಾಯಪುರ ಗ್ರಾಮಸ್ಥರು. ಆದರೆ ಖಾಸಗಿ ಅವರು ಬಂದು ಬೇರೆ ಮೋಸ ಮಾಡಿ ಆಫೀಸ್ಗಳಲ್ಲಿ ಕೂತ್ಕೊಂಡು ಡಾಕ್ಯುಮೆಂಟ್ಗಳು ಸೃಷ್ಟಿ ಮಾಡಿ ಅವರು ವಶಪಡಿಸ್ಕೊಳ್ಳೋಕ್ಕೆ ನಮ್ಮನ್ನ ಬೆದರಿಸ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಈ ಭೂಮಿಯನ್ನು ಬಿಟ್ಕೊಡೋಕ್ಕೆ ತಯಾರಿಲ್ಲ. ಒಟ್ನಲ್ಲಿ ಕಚೇರಿಗಳಲ್ಲಿ ಕುಳಿತು ಅಕ್ರಮವಾಗಿ ಜಮೀನು ಮಂಜೂರು ಮಾಡಿಸಿಕೊಂಡಿರುವ ಭ್ರಷ್ಟರಿಂದ ನಮ್ಮದೇ ಜಮೀನು ಎಂದು ಕೃಷಿ ಚಟುವಟಿಕೆಗಳಿಗೆ ತೊಡಗಿದ್ದ ರೈತರು ದಿಢೀರನೆ ಆಘಾತಕ್ಕೆ ಒಳಗಾಗಿದ್ದಾರೆ. ಸಾಮೂಹಿಕವಾಗಿ ಹೋರಾಟಕ್ಕೆ ಹಣಿಯಾಗುತ್ತಿರುವ ರೈತರು ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಹೋರಾಟಕ್ಕೆ ತೀರ್ಮಾನಿಸಿದ್ದಾರೆ. ಕೂಡಲೇ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸುವ ಅವಶ್ಯವಿದ್ದು, ಹತ್ತಾರು ರೈತ ಕುಟುಂಬಗಳಿಗೆ ಆಸರೆ ಆಗಬೇಕಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.